ಚಿಕ್ಕತೆ ಮಾವಯ್ಯ ಭದ್ರ ಅಂತ ಕರೆದಿದ್ದು ಗೊತ್ತಿಲ್ದೆ ಅಲ್ಲ, ಅವ್ರ ಮನ್ಸಲ್ಲೇ ಇದ್ದಿದ್ದು. ಯಾವತ್ತಿದ್ರುವೆ ಒಬ್ರು ಮನ್ಸಲ್ಲಿ ಒಂದೇ ಹೆಸರಿರ್ತದೆ. ಬೇರೆಯವ್ರ ಹೆಸರು ಬಂದ್ರು ಕೂಡ ಬರೀ ಅತಿಥಿಗಳಾಗಿರ್ತಾರೆ ಆಟೆಯ. ಆದ್ರೆ ನಿಮ್ ಮಗ ಅದಕ್ಕೂ ಲಾಯಕ್ಕಿಲ್ಲ ಅನ್ನೋದು ಆದಷ್ಟು ಬಿರ್ನೆ ಗೊತ್ತಾಯ್ತದೆ. ಇಷ್ಟೆಲ್ಲ ಆದ್ರೂ ನೀನಿನ್ನು ನಂಬಿಕೆ ಮಾಡಿಕೊಂಡಿದ್ಯಾ? ನಂಬಿಕೆ ಕಳ್ಕೊಳ್ಳೋದಕ್ಕೆ ಅದು ಬಿಟ್ಟೋಗೋ ಸಂಬಂಧ ಅಲ್ಲ, ರಕ್ತ ಹಂಚ್ಕೊಂಡ್ ಬಂದಿರೋ ಸಂಬಂಧ. ಈಗ ನಾನ್ ಹೇಳ್ತೀನಿ, ನೀವು ಕೇಳಿಸ್ಕೊಳ್ಳಿ. ಮಾವಯ್ಯ ಮೊದಲಿಗಿಂತ ಹೆಚ್ಚಿನ ಪಿರುತಿಯಿಂದ ಅವ್ರ ಮಗನ ಕರೀತಾರೆ. ನನ್ ಮಗ ಇವನು ಅಂತ ಹೆಮ್ಮೆಯಿಂದ ಹೇಳ್ತಾರೆ. ಹಂಗ್ಯೋಳಂಗೆ ನಾನ್ ಮಾಡ್ತೀನಿ, ಅದನ್ನ ನೀವು ನೋಡ್ತೀರಾ. ಅದು ನಿನ್ ಕೈಯಿಂದ ಸಾಧ್ಯ ಇಲ್ಲ. ನೀನು ಅದ್ಯಂಗ ಮಾಡ್ತೀಯಾ ನಾನು ನೋಡ್ತೇನೆ. ನೋಡೇ ಬಿಡಣ ಚಿಕ್ಕತ್ತೆ. ಅಲ್ವೇ ನಾವು ಕೊಟ್ಟು ಕಷಾಯ ಕುಡ್ದು ಹೊಟ್ಟೆಲಿರೋ ಮಗು ನಂಜೋಗದೆ ಅಂತ ಇಷ್ಟೊತ್ತಾಗ್ಲೇ ವಿಷಯ ಬರ್ಬೇಕಿತ್ತು. ಇವಳನ್ನ ನೋಡಿದ್ರೆ ಏನು ಆಗೇ ಇಲ್ಲ ಅನ್ನೋ ತರ ಇದ್ದಾಳಲ್ಲೇ. ಆ ನಾಟಿ ಔಷಧಿ ಕೊಡೋರ್ತವ ನೆಟ್ಟು ಕೇಳ್ಬಿಟ್ಟು ಈಸ್ಕೊಂಡ್ ಬಂದಿದ್ದಿ ತಾನೆ? ಹೂ ಕಣೆ, ಎಲ್ಲ ತಿಳ್ಕೊಂಡೇ ಬಂದಿರೋದು. ಮತ್ತ್ಯಾಕೆ ಕೆಲಸ ಮಾಡ್ತಿಲ್ಲ ಅದು? ಸರಿ, ಅದೇನು ಅಂತ ಅವಳ ಹತ್ರನೇ ಮಾತಾಡಿ ತಿಳ್ಕೊಳ್ಳೋಣ ಬಾ. ವಿದ್ಯಾ, ಅಮ್ಮ, ನೀವಿಬ್ರೇನ್ ಇಲ್ಲಿ ಬಂದಿದ್ದೀರಾ? ಅದ್ ಸರಿ, ನೀ ಸಂದಾಗಿದೀಯ ತಾನೆ? ನಿಮ್ ಕಣ್ ಮುಂದೆನೆ ಗುಂಡ್ ಕಲ್ ನಿಂತಂಗ್ ನಿಂತೀವ್ನಿ, ನೋಡ್ಬಿಟ್ಟು ಯಾಕೆ ಹಿಂಗ್ ಕೇಳ್ತಿದ್ದೀರಾ? ಹಂಗಾರೆ ನಿನ್ಗಿವತ್ತೇನು ಆಗ್ಲಿಲ್ವೇ? ಏನ್ ನಿಮ್ ಮಾತಿನ ಅರ್ಥ? ಹಂಗಾರೆ ನಿಮ್ ಪ್ರಕಾರ ನಂಗೇನಾಗ್ಬೇಕಿತ್ತು? ನೀವೇನಾದ್ರೂ ಮಾಡಿದ್ರಾ? ಅಯ್ಯೋ, ನಾವ್ಯಾಕೇನಾದ್ರು ಮಾಡ್ಲಿ? ಸುಡೋ ಬಿಸ್ಲಲ್ಲಿ ಪ್ರಚಾರಕ್ಕೆ ಹೋಗಿದ್ಯಲ್ಲ, ಅಲ್ಲಿ ತಲೆ ಸುತ್ತ ಬಂದು ಸುಸ್ತ್ಗಿಸ್ತಾಯ್ತೇನೋ ಅಂತ ಕೇಳ್ದೆ. ಮಾವಯ್ಯನ್ ಗೆಲ್ಲಿಸ್ಬೇಕು, ಅವ್ರ ಪರವಾಗಿ ಪ್ರಚಾರ ಮಾಡ್ಬೇಕು ಅನ್ನೋ ಉತ್ಸಾಹ ಹುಮ್ಮಸ್ ಮುಂದೆ ಈ ಬಿಸ್ಲೆಲ್ಲ ಯಾವ ಲೆಕ್ಕ ಹೇಳಿ? ಜನಗಳ ಪಿರುತಿ, ಅವ್ರ ಬೆಂಬಲ ನೋಡ್ತಾ ಇದ್ರೆ ನನಗ್ ಉತ್ಸಾಹ ಇನ್ನೂ ಹೆಚ್ಚಾಯ್ತು. ಅದ್ರ ಜೊತೆಗೆ ನನಗೊಂಚೂರ್ ಸುಸ್ತಾದ್ರೂನು ನನ್ನ ನೋಡ್ಕೊಳ್ಳೋದಕ್ಕಂತ ನಮ್ ಗೌಡ್ರು ಇರ್ಲಿಲ್ವೇ? ಹಂಗಾಗಿ ನನಗ್ ಪ್ರಚಾರ ಮಾಡಿದ್ದೇ ಗೊತ್ತಾಗಿಲ್ಲ. ಅದು ನಾ ತಂದ್ಕೊಟ್ನಲ್ಲ ಕಷಾಯ, ಅದ್ ಕುಡಿದ್ರೆ ತಲೆ ಸುತ್ತು ಹೊಟ್ಟೆ ನೋವು ಬರ್ತದೆ ಅಂತ ಎಲ್ಲೋ ಕೇಳ್ದಂಗಿತ್ತು. ಅದಕ್ಕೆ ಕೇಳಿದ್ದು ಆಟೆಯ. ದಿಟ್ಟ ಹೇಳ್ಬೇಕು ಅಂದ್ರೆ ನೀವು ಕಷಾಯ ಕೊಡೋಕ್ಕಿಂತ ಮುಂಚೆ ಹೊಸಿ ಸುಸ್ತು ಸಂಟ ಆಯ್ತಿತ್ತು. ಯಾವಾಗ ಆ ಕಷಾಯ ಕುಡ್ದೆ ಫುಲ್ ಶಕ್ತಿ ಬಂದ್ಬಿಡ್ತು. ಓ, ಅದಕ್ಕೆ ಅನಿಸ್ತದೆ ನನ್ ಮೈಕಲ್ಲಿ ಆಟೆಲ್ಲ ಮಾತಾಡಿದ್ರುವೆ ನಂಗೊಂಚೂರು ಸುಸ್ತಿ ಆಗ್ಲಿಲ್ಲ. ಇನ್ ಮುಂದ್ಗುಟೆ ನಾನ್ ಹಿಂಗ್ ಹೊರಗ್ ಹೋಗ್ಬೇಕಾರೆ 1 ಕಪ್ ಕಷಾಯ ಕೊಟ್ಬಿಡಿ. ನನಗ್ ಒಂಥರ ಆಸಕ್ತಿ ಬಂದಂಗ ಆಯ್ತದೆ ಅದ್ರಿಂದ. ಸರಿ ಕಣವ, ಕೊಡ್ತೀನಿ. ಬೇರೆ ಏನಾದ್ರೂ ಹೇಳೋದಿತ್ತೆ? ಏನಿಲ್ಲ. ಏನವ ನೀನು
ಆ ಮಗ ಸಾಯ್ಲಿ ಅಂತ ಔಷಧಿ ತಂದ್ ಮಡಗಿದ್ದೋ ಇಲ್ಲ ಚೆನ್ನಾಗಿ ಬೆಳವಣಿಗೆ ಆಗ್ಲಿ ಅಂತ ತಂದ್ ಮಡಗಿದ್ದೋ? ನೀನೆಲ್ಲ ಸರಿ ಬೆರ್ಸಿಲ್ಲ ಅನ್ಸುತ್ತೆ ಕಣೆ. ಏ ಸಾವಿತ್ರಿ, ನೀನ್ ಯಾವ ಔಷಧಿನ ತಂದ್ ಮಡಗಿದ್ದೋ ಅದನ್ನೇ ಬೆರ್ಸ್ಕೊಟ್ಟಿವ್ನಿ. ಅದ್ ಯಾಕೆ ಅಂತವ ತಂದಿರೋಳು ನೀನ್ ಹೇಳ್ಬೇಕು. ಆಯ್ತು ಕಣೆ, ಕೋಪ ಮಾಡ್ಕೋಬೇಡ. ನಾನೆಲ್ಲ ಹೇಳ್ಬಿಟ್ಟೆ ತಂದಿದ್ದು. ಆದ್ರೂ ಇದ್ ಕೆಲ್ಸ ಮಾಡ್ತಿಲ್ಲ ಅಂದ್ರೆ ಏಯ್ ವಿನಂತಿ, ಏನೋ ಗುಸು ಗುಸು ಮಾತಾಡ್ತಾ ಇದ್ರಲ್ಲ. ನನ್ ಬಗ್ಗೆ ಏನಾದ್ರೂ ಮಾತಾಡ್ತಿದ್ರಾ? ಅಲ್ಲ, ಅವರೇ ಬಂದ್ರು, ಅವರೇ ಗೊಂದಲಕ್ಕೊಳಗಾದ್ರು, ಅವರೇ ಹೋದ್ರು. ಏನು ಅಂತ ಗೊತ್ತಾಗ್ಲಿಲ್ವಲ್ಲ. ಅಂತಮ್ಮ, ಅದು ಬಾಯಿ ತಪ್ಪ ಬಂದಿರೋದಲ್ಲ, ಮನ್ಸಲ್ಲಿರೋ ಮಾತು ಬಂದಿರೋದು. ಕೆಲವೊಂದ್ ಕಿತ ನಮ್ ಮನ್ಸಲ್ಲಿರೋ ಪಿರುತಿ ನಮ್ ಗರ್ವಿಲ್ದಂಗೆ ಮಾತಾಗ್ ಬಂದ್ಬಿಡ್ತದೆ. ಕೆಲವೊಂದ್ ಕಿತ ಈ ಬುದ್ಧಿ ಅನ್ನೋದದೆ ನೋಡು, ಅದು ನಮ್ಗಿನ್ನ ಕೋಪ ಕಮ್ಮಿ ಆಗಿಲ್ಲ ಅಂತ ಗೆಪ್ತಿ ಮಾಡಿ ಹಿಂಗ್ ಮಾತನ್ನ ತಡೆದು ಬಿಡ್ತದೆ. ಏನೋ ಗೊತ್ತಿಲ್ದೆ ತಪ್ಪು ಮಾಡ್ಬಿಟ್ಟೆ. ಅದಕ್ಕೋಸ್ಕರ ಏಟ್ಕಿಂತ ತಪ್ಪಾಯ್ತು ಅಂತ ಕೇಳಿದ್ರು ಅವ್ರ ಮನ್ಸೇ ಕರಗ್ತಾ ಇಲ್ಲ ಅಂದ್ರೆ ಏನ್ಲ ಕೊಟ್ಲೆ. ನೋಡು ಅಂತಮ್ಮ, ನಿನ್ ಮುಖನೇ ನೋಡಕ್ಕಿಲ್ಲ ನನ್ ಮಾವಯ್ಯ. ಇವತ್ ನಿನ್ ಹೆಸರು ಕರೆದವ್ರೆ ಅಂದ್ರೆ ಅವ್ರ ಮನ್ಸಲ್ಲಿ ನಿನ್ನ ಶಂಸವ್ರೆ ಅಂತ. ಆದ್ರೆ ಅದನ್ನ ಬಾಯ್ಬಿಟ್ಟು ಹೇಳ್ತಾ ಇಲ್ಲ. ನೋಡ್ತಾ ಇರೋ, ಈ ಕಿತ್ತ ಎಲೆಕ್ಷನ್ ಮುಗಿಯೋದ್ರೊಳಗಡೆ ಮಾವಯ್ಯ ಭದ್ರ ನನ್ ಮಗ ಅಂತ ಎದೆ ತಟ್ಕೊಂಡು ಹೇಳ್ತಾರೆ. ಅಪ್ಪಯ್ಯ ಹಂಗ್ ಹೇಳಿದ್ ಬರಕ್ಸಣನೆ ನಂಗ್ ಸಾವೇ ಬಂದ್ರು ನಾನೇನ್ ಚಿಂತೆ ಮಾಡಕ್ಕಿಲ್ಲ ಕಳ. ಬಿಡ್ತು ಅನ್ನೋ ಅಂತಮ್ಮ, ಹಿಂಗೆಲ್ಲ ನೀನ್ ಯೋಚನೆ ಮಾಡ್ಲೇಬೇಡ. ಈಗ ಹೇಳ್ತೀನಿ ಕೇಳಿಸ್ಕೊ, ಆದಷ್ಟು ಬಿಡ್ನೆ ನಿನ್ನ ಮಾವಯ್ಯ ಕ್ಷಮಿಸ್ತಾರೆ. ನೋಡ್ತಾ ಇರೋ. ಆ ಕ್ಷಣಕ್ಕೋಸ್ಕರ ಜೀವ ಹಿಡ್ಕೊಂಡ್ ಕಾಯ್ತಾ ಕಳ. ಅಪ್ಪಯ್ಯ, ನನ್ ಕಣ್ಣಲ್ಲಿ ಬರ್ತಿರೋ ಪ್ರತಿಯೊಂದ ನೀನು ನಿನ್ ಕ್ಷಮೆ ಕೇಳ್ತಾ ಇತ್ತಪ್ಪಯ್ಯ. ಕ್ಷಮಿಸ್ಬಿಡು ಅಪ್ಪಯ್ಯ, ಕ್ಷಮಿಸ್ಬಿಡು. ಒಂದೇ ಒಂದ್ ಕಿತಾಯಿ ನಿನ್ ಮಗನ್ನ ಮನ್ಸಾರೆ ಅಪ್ಕೊಂಬಿಡು ಅಪ್ಪಯ್ಯ, ಅಪ್ಕೊಂಬಿಡು. ನಾನು ಇದೀನಿ ತಾನೆ, ಅದಕ್ಕೆ ಯಾಕೆ ತಲೆ ಕೆಡಿಸ್ಕೊತೀಯ? ಅದೆಲ್ಲ ನಾನು ನೋಡ್ಕೊತೀನಿ. ನೀನ್ ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೋಬೇಡ. ನಾನು ಹೇಳ್ದಟ್ ಮಾಡು. ನಾನು ಹೇಳ್ದಟ್ ಮಾಡಿದ್ರೆ ನನಗಿನ್ನೇನು ಬೇಡ, ಅದೆಲ್ಲ ನಾನು ನೋಡ್ತೀನಿ. ಲೆಕ್ಕಾಚಾರ ಸರಿ, ಆಮೇಲೆ ಕಾಲ್ ಮಾಡ್ತೇನೆ. ಚಿಕ್ಕವ್ರೆ, ಎಲ್ಲೋ ಹೊಂಟ್ಬಿಟ್ಟೆ? ಕೆಲಸ ಮುಗೀತು, ಹಟ್ಟಿಗೆ ಹೊಂಟಿವ್ನಿ. ಅದೃಷ್ಟವಂತ ಬಿಡಪ್ಪ. ಅದ್ ಸರಿ, ಇವತ್ತು ಕ್ಯಾಶ್ ಎಷ್ಟು ಉಳಿದದೆ? ಖರ್ಚಾಗಿರೋ ಕಳೆದು ಬಂದಿರೋದು ಎಲ್ಲ ಸೇರಿಸಿ ಇನ್ನು 1.5 ಲಕ್ಷ ಕ್ಯಾಶ್ ಅದೆ. ಸರಿ, ಒಂದು ಕೆಲಸ ಮಾಡು. ಈಗ ಒಳಗೆ ಹೋಗಿ ಯಾರಿಗೂ ಕಾಣ್ದಂಗೆ ಒಂದು ನ್ಯೂಸ್ ಪೇಪರ್ ಒಳಗೆ 1 ಲಕ್ಷ ಸುಕ್ಕೊಂಬಂದು ನನ್ ಕೊಡು. ಚಿಕ್ಕವ್ರೆ, ನಾನು ಹೇಳಿದ್ದು ನಿನಗೆ ಸಂದ ಕೇಳ್ಸದೆ ಅಂತ ನನಗೆ ಗೊತ್ತು. ಹೋಗು. ಹಂಗಲ್ಲ ಚಿಕ್ಕವ್ರೆ, ಇದನ್ನ ಯಾವ ಲೆಕ್ಕಕ್ಕೆ ಬರೀಲಿ? ಯಾವ್ದೋ ಒಂದು ಸಂಘದ ಹೆಸರು, ಅದ್ರೊಳಗೆ ಒಂದು 10 ಜನ ಹೆಂಗಸ್ರ ಹೆಸರು ಬರ್ಕೊಳ್ಳೋದಕ್ಕೆ ನಿಂಗೆ ಏನ್ ದಾಡಿ? ಅದನ್ನೆಲ್ಲ ಒತ್ತರಕ್ಕೆ ನಾನು ಕೊಡ್ತೀನಿ. ಈಗ ನಾನು ಹೇಳ್ದಷ್ಟು ಮಾಡೋಗು. ಹೋಗಿ ಹೋಗಿ ಗೌಡ್ರು ಇವನ್ನ ದೊಡ್ಡ ಮನಸ ಅಂತ ತಿಳ್ಕೊಂಡವ್ರಲ್ಲ, ಇವನು ಅನ್ನ ತಿನ್ನೋ ಮನೆಗೆ ಜಂತಿ ಎಣ್ಸನು. ಲೆಕ್ಕಾಚಾರ ತತ್ತೀನಿ ಚಿಕ್ಕವ್ರೆ.
ಹಾ ತಗೊಳ್ಳಿ ಚಿಕ್ಕವ್ರೆ. ಇಲ್ಲಿ ಏನ್ ನಡೀತಾ ಇದೆ? ಈ ವಿಷಯ ಏನಾರು ಹೇಳ್ಬಿಟ್ಟು ನಾನ್ ಯಾಕೆ ನನ್ ಬಾಯಲ್ಲಿ ಮಣ್ಣು ಹಾಕೊಳ್ಳೋಣ? ಬಾಯ್ ಬಿಟ್ರು ಹೋಗೋದು ನನ್ ಕೆಲ್ಸನೇ ಅಲ್ವೇ? ಬದ್ಕದಾರಿ ಸಂದಾಗ ತಿಳ್ಕೊಂಡಿದ್ಯಾಕನಂತೆ. ಸರಿ ಉಂಡು. ಸರಿ. ಲೇ ಸುಭಾಸ, ಅಪ್ಪ ಮಗ ಒಂದಾಗ ಗಂಟ ನಿನಗ್ ದುಡ್ಡಿನ ಸುರಿಮಳೆಯ ಚೆನ್ನಾಗಿ ಉಡಾಯಿಸು. ಸುಭಾಷ ಬಾಯ್ಲಿ. ಯಾಕಣ ಎಣ್ಣೆ ನಾನು ಖಾಲಿ ಆಗಿದ್ದತೆ, ಬರ್ಬೇಕಾದ್ರೆ ತತ್ತೀನಿ ಬಿಡು. ಲೈ, ಮೊದ್ಲು ಅಪ್ಪ ಹೇಳೋ ಕೆಲಸ ನೆಟ್ಟಗ್ ಮಾಡು. ಅದನ್ ಬಿಟ್ಟು ಬ್ಯಾಡ್ದೇ ಇರೋ ವಿಷಯಕ್ಕೆ ತಲೆ ಹಾಕಕ್ ಹೋಗ್ಬೇಡ. ಹಂಗಲ್ಲಣ್ಣ, ನೀನ್ ಕರ್ದಲ್ಲ ಅದಕ್ಕೆ. ಆ ನಿಂಗ್ ಹೊಸಿ ನಾಕ್ ಬುದ್ಧಿ ಮಾತು ಹೇಳುವ ಅಂತಾನೆ ಕರೆದಿದ್ದು. ನೋಡ್ಲಾ ಸುಭಾಸ, ಅಪ್ಪಯ್ಯ ನಿನ್ ಮ್ಯಾಕೆ ಸ್ಯಾನ ನಂಬಿಕೆ ಮಾಡಿಕೊಂಡವ್ರೆ. ಆ ನಂಬಿಕೆಗೆ ಮೋಸ ಮಾಡ್ದಂಗ್ ನೋಡ್ಕೊ. ಆಮ್ಯಾಕ ಅಪ್ಪಯ್ಯ ಏನಾದ್ರು ಕೆಲ್ಸ ಹೇಳ್ದಾಗ ಅಲ್ಲಿಗೆ ಹೋಗ್ಬೇಕು ಇಲ್ಲಿಗೆ ಹೋಗ್ಬೇಕು ಅಂತ ಏನಾದ್ರು ಉಡಾಫೆಯಿಂದ ಮಾತಾಡ್ಬಿಟ್ಗೆ ಹುಷಾರು. ಸರಿ ಅಣ್ಣ, ನೀನ್ ಹೇಳ್ದಂಗೆ ಕೇಳ್ತೀನಿ. ಆಮ್ಯಾಕೆ ಇನ್ನೊಂದ್ ವಿಷಯ, ನಿಂಗೆ ಯಾವ್ದೇ ವಿಷಯದಲ್ಲಿ ಏನೇ ಅರ್ಥ ಆಗ್ಲಿಲ್ಲ ಅಂದ್ರೂ ನಂತ ಬಂದ್ ಕೇಳು, ನಾನು ಸಹಾಯ ಮಾಡ್ತೀನಿ. ಅದೇನೇ ಆಗ್ಲಿ ಕಣ್ಲಿ ಸುಭಾಸ, ಈ ಕಿತ್ತ ಎಲೆಕ್ಷನ್ಗೆ ಅಪ್ಪಯ್ಯ ಗೆಲ್ಲೇಬೇಕು. ಅರ್ಥ ಆಯ್ತೆ? ಖಂಡಿತವಾಗ್ಲೂ ಕೇಳ್ತೀನಣ್ಣ. ನಂಗೆ ನೀನೇ ಮಾರ್ಗದರ್ಶನ ಮಾಡ್ಬೇಕು ತಾನೆ. ಆಮೇಲೆ ಇನ್ನೊಂದ್ ವಿಚಾರ ಕಳ, ಅಲ್ಲಿ ಇಲ್ಲಿ ಅಲ್ದಾಡಕ್ ಹೋಗ್ಬೇಡ. ಎಲ್ಲ ಸರಿಗದ ಇಲ್ವಾ ಅಂತ ಎಲ್ಲಾ ಬೂತ್ಗಳಿಗೂ ವಿಚಾರಿಸ್ಕೊಂಬ, ಸರಿಯೇ? ಸರಿ ಅಣ್ಣ, ನಂಗೆ ಗೊತ್ತಾಯ್ತು, ನಾನು ನೋಡ್ತೀನಿ. ಸರಿ, ಊಟ್ ಬಾ. ಇವನ್ ಜಾಗಕ್ಕೆ ನಾನ್ ಬಂದ್ಬಿಟ್ಟಿನಿ ಅನ್ನೋ ಹೊಟ್ಟೆ ಊರಿಗೆ ನಂಗೆ ಬುದ್ಧಿ ಹೇಳಕ್ ಬಂದವನೆ. ನೋಡ್ತಾ ಇರೋ, ಇನ್ ಮ್ಯಾಕೆ ನೀನ್ ಅಟ್ಟಿಲ್ ಒಂದ್ ಮೂಲೆಯಲ್ಲಿ ಬಿದ್ದಿರ್ಬೇಕು. ಹಂಗ್ ಮಾಡ್ತೀನಿ. ಅದ್ಕೆವ ಯಾಕೆ ಹಿಂಗ್ ಕೋಪ ಮಾಡ್ಕೊಂಡು ನಿಂತಿದ್ದೀರಾ? ಅಣ್ಣಯ್ಯ, ಇವನು ಹದ್ಮೀರಿ ಆಡ್ತಾ ಇದ್ದಾನೆ. ನಮ್ ಗೌಡ್ರು ತವ ಮಾತಾಡಿದ್ದು ಒಂಚೂರು ಇಷ್ಟ ಆಗ್ಲಿಲ್ಲ ನಂಗೆ. ಅದ್ಕೆಮ್ಮ, ನಾಯಿಗೂ ಒಂದ್ ಕಾಲ ಬರ್ತದೆ ಅಂತ ಕೇಳಿದಿರಿ ಅಲ್ವೇ? ಈಗ ಆ ಕಾಲ ಅವನಿಗೆ ಬಂದದೆ, ಅದಕ್ಕೆ ತಲೆಲೇ ಮೆರಿತಾವನೆ. ಮೇರೆಗ್ ಬಿಟ್ಬಿಟ್ರೆ ಈ ಮನೆ ಮಾನ ಮರ್ಯಾದೆ ಎಲ್ಲ 3 ಕಾಸಿಗೆ ಹರಾಜ್ ಹಾಕ್ಬಿಡ್ತಾನೆ. ಹೌದು ಅದ್ಕೆಮ್ಮ. ಕೈ ಮೀರಿ ಹೋಗೋಕ್ಕಿಂತ ಮುಂಚೆ ಇವನೇನು ಅನ್ನೋದು ಎಲ್ರಿಗೂ ತೋರಿಸ್ಬೇಕು. ತೋರಿಸ್ತೀನಿ. ಥ್ಯಾಂಕ್ಸ್. ತೆಗೆದ್ ನೋಡು. ಇಷ್ಟ ಆಯ್ತು ತಾನೆ? ನೀವ್ ಪ್ರೀತಿಯಿಂದ ತಂದ್ಮೇಲೆ ಇಷ್ಟ ಆಗದೆ ಇರುತ್ತಾ? ಇಷ್ಟಪಟ್ಟೋರು ಇಷ್ಟಪಟ್ಟು ತಗೊಂಡ್ ಬಂದ್ ಕೊಟ್ಟಾಗ ಇಷ್ಟ ಆಯ್ತು ಅಂತ ಹೇಳ್ಬಿಟ್ರೆ ಏಟ್ ಖುಷಿ ಆಯ್ತದಲ್ವೇ ನಂದಿನಿ? ಹೌದು. ಏಟ್ ಇಷ್ಟಪಟ್ರೆ ಏನ್ ಬಂತು ನಂದಿನಿ? ಬರೀ ಹೊರಗ್ ಸಿಗೋದು, 4 ಮಾತ್ ಮಾತಾಡೋದು, ಬರೀ ಇದೇ ಆಗೋಯ್ತು. ಏನ್ ಮಾಡೋದು, ಇದ್ ಬಿಟ್ರೆ ಬೇರೆ ಆಪ್ಷನ್ ಇಲ್ವಲ್ಲ. ಮನ್ಸ್ ಮಾಡಿದ್ರೆ ಎಲ್ಲ ಅದೇ. ನೀನ್ ಹೂ ಅಂದ್ರೆ 1-2 ದಿನ ಎಲ್ಲಾನ ಆಚೆ ಹೋಗಿ ಸುತ್ತಾಡ್ಕೊಂಡ್ ಬರ್ಬೋದಪ್ಪ. ಅಯ್ಯೋ, ಹಾಗ್ ಬರ್ಬೇಕು ಅಂದ್ರೆ ಮನೇಲಿ ಹೇಳ್ ಬರ್ಬೇಕಾಗುತ್ತೆ. ನೀವ್ ಬೇರೆ ಎಲ್ಲ ಕ್ಲಿಯರ್ ಆಗೋವರ್ಗು ಮನೇಲಿ ವಿಷಯ ಪ್ರಸ್ತಾಪ ಮಾಡ್ಬಾರ್ದು ಅಂತ ಹೇಳಿದೀರಾ. ಹೌದೇ? ಹಾಗಾದ್ರೆ ಎಲ್ಲಾರ ರೂಮ್ ಹಾಕ್ಬಿಟ್ರಾಯ್ತು, ಅಲ್ಲೇ ಆರಾಮಾಗಿ ಮಾತಾಡ್ಬೋದಲ್ವೇ?
ಸುಭಾಷ್ ಏನ್ ಹೇಳ್ತಿದ್ದೀರಾ? ನಾನು ಆತರದ ಹುಡುಗಿ ಅಲ್ಲ. ನಾನು ಆತರ ಕಣ್ ಹುಡುಗಿರ್ ಜೊತೆ ಹೋಗೋನಲ್ಲ ನಂದಿನಿ. ನೀನು ನನ್ನವಳು ಅನ್ನೋ ಭರವಸೆಯಿಂದ ಕರೀತಾ ಇದ್ದೀನಿ ಆಟೆಯ. ಏನಾದ್ರೂ ಇರ್ಬೋದು ಸುಭಾಷ್, ಆದ್ರೆ ನಿಜವಾಗ್ಲೂ ನನ್ಗೆ ಆತರದೆಲ್ಲ ಇಷ್ಟ ಆಗಲ್ಲ. ಆಯ್ತು, ಹಂಗಾರೆ ನಿನ್ಗೆ ನನ್ ಮೇಲೆ ನಂಬಿಕೆನೇ ಇಲ್ಲ ಅಲ್ವಾ ನಂದಿನಿ? ನಂಬಿಕೆ ವಿಷಯ ಅಲ್ಲ ಸುಭಾಷ್, ಮದ್ವೆ ಆಗೋವರೆಗೂ ಇದೆಲ್ಲ ಸರಿ ಇರಲ್ಲ. ಇವತ್ತಿಗುನುವೆ ಅವಳು ನೆರಳು ಸೋಕ್ದಂಗೆ ನಾನು ಜೀವನ ಮಾಡ್ತಿದ್ದೀನಿ ಗೊತ್ತಾ ನಂದಿನಿ? ಯಾಕೆ ಹೇಳು? ನಿನ್ ಮ್ಯಾಗೆ ನನ್ಗಿರೋ ಪಿರುತಿಯಿಂದ ನಂದಿನಿ. ನಾನ್ ಇಲ್ಲ ಅಂತ ಹೇಳ್ತಾ ಇಲ್ಲ ಸುಭಾಷ್, ಆದ್ರೆ ಮೊದ್ಲು ನೀವು ನಿಮ್ ಸಮಸ್ಯೆಗಳಿಂದ ದೂರ ಆಗಿ ನನ್ನ ಮದ್ವೆ ಮಾಡ್ಕೊಳ್ಳಿ. ಆಮೇಲೆ ನೀವ್ ಎಲ್ಲಿಗ್ ಬೇಕಾದ್ರೂ ಕರೀರಿ, ನಾನ್ ಬರ್ತೀನಿ. ಆದ್ರೆ ಅಲ್ಲಿವರೆಗೂ ಇದ್ರಲ್ಲೇ ನಿನ್ಗೆ ನನ್ ಮೇಲೆ ಒಂಚೂರು ನಂಬಿಕೆ ಇಲ್ಲ ಅಂತ ಅರ್ಥ ಆಯ್ತು ನನ್ಗೆ. ನೀನೇ ನನ್ ಮೇಲೆ ಅನುಮಾನ ಪಟ್ಮೇಲೆ ನಾನ್ ಯಾಕೆ ಬದುಕಿರ್ಬೇಕು ಹೇಳು? ನಾನಿಲ್ಲೇ ಈಗ್ಲೇ ನಿನ್ ಕಣ್ಮುಂದೆನೆ ಸಾಯ್ತೀನಿ, ನೋಡ್ತಾ ಇರೋ. ಸುಭಾಷ್ 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 ನಾನ್ ಯಾವಾಗ ನಂಬಿಕೆ ಇಲ್ಲ ಅಂತ ಹೇಳ್ದೆ? ನನ್ ಮಾತನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ನನಗ್ ಅರ್ಥ ಆಯ್ತು ನಂದಿನಿ. ನೀನು ನನ್ನನ್ನು ಅರ್ಥ ಮಾಡ್ಕೊಂಡಿದ್ರೆ, ನನ್ ಮ್ಯಾಗ ಏನಾರ ಪಿರುತಿ ಇದ್ರೆ ಇವತ್ತು ಸಂಜೆ ನಾನು 7 ಜಾಗಕ್ಕೆ ನೀನ್ ಬರ್ಬೇಕು. ಇದ್ದೇ ಹೋದ್ರೆ ನನ್ ನೆಣ ಬೀಳ್ತದ ಆಟಯ್ಯ. ಸುಭಾಷ್ 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 ಎಲೆ ತಗೊಳ್ಳೆ, ಒಳಗಡೆ ಇನ್ನೂ ಹೊಸಿಯವೇ ತರಿಸ್ಲೆ. ಬ್ಯಾಡ್ ಬಿಡು, ನಮ್ ನಾಗ ಸೋಮವಾರ ಸಂತೆಗೆ ಹೋಗಿಲ್ವಲ್ಲ, ಹಂಗಾಗಿ ಎಲೆ ಖಾಲಿ ಆಗೋಗಿದ್ದು. ಅದಕ್ಕೆ ಕೇಳೋಣ ಅಂತ ಬಂದೆ. ಬೇಸ್ವಾರ ಹೋಯ್ತೀನಿ ತಂದ್ಕೊಡ್ತೀನಿ ಅಂತ ಹೇಳೋನೆ. ಹೌದೇ? ಆಮೇಲೆ ಭಾಗಿ, ಈ ಕಿತ ನಮ್ ಶಿವರಾಮ ಗೆಲ್ಲೋದ್ರಲ್ಲಿ ಯಾವ ಅನುಮಾನನೂ ಇಲ್ಲ ಕಂಡ್ಬಿಡು. ಈ ಟಿವಿಲಿ ಇಲ್ಸಲದೆಲ್ಲ ಹೇಳ್ಬಿಟ್ಟು ಜನವೆಲ್ಲ ನಂಬ್ಕೊಂಡೇ ಬಿಟ್ಟಿದ್ರು. ಇನ್ನೇನು ಸೋತೆ ಹೋಯ್ತಾನೆ ಅಂತ ಮಾತಾಡ್ಕೋತಾ ಇದ್ರು. ಆದ್ರೆ ಅವನ್ ಸೊಸೆ ಅವನ್ ಪರವಾಗಿ ನಿಂತ್ಲು ನೋಡು, ಕತೆನೆ ಬದ್ಲಾಗೋಯ್ತು. ಎಲ್ ನೋಡು ಅವಳದೇ ಸುದ್ದಿ, ಯಾರ ಬಾಯಲ್ಲಿ ಕೇಳ ಅವಳ ಹೆಸರೇಯ. ಆವತ್ತು ಅದೇನೋ ಆ ಸಭೆಗೆ ಹೋಗಿ ಮಾತಾಡ್ದೆ ಹೋಗಿದ್ದಿದ್ರೆ ಶಾನೆ ಕಷ್ಟ ಆಗೋಗದಂತೆ. ದಿಟ ಕಣೆ ಸುಬ್ಬಿ, ಅವತ್ತಂತೂವೆ ನನ್ ಕೈ ಕಾಲೇ ಆಡ್ದಂಗ ಆಗೋಗಿತ್ತು. ಇದೇನಪ್ಪ ನನ್ ಮಗನ್ ಮೇಲೆ ಈಟೊಂದ್ ದೊಡ್ಡ ಆಪಾದನೆ ಒರ್ಸ್ಬಿಟ್ರಲ್ಲ ಅಂತ ಚಿಂತೆ ಆಗೋಗಿತ್ತು. ನೀನ್ ಚಿಂತೆ ಮಾಡಕ್ ಹೋಗ್ಬೇಡ. ನಮ್ ಶಿವರಾಮನ್ ವಿರುದ್ಧವಾಗಿ ಜನಗಳ ಮನ್ಸಲ್ಲಿ ಬಿತ್ತಿದ ಇಸಾವ ಅವ್ನ ಸೊಸೆನೆ ತೆಗ್ದಾಕ್ಬಿಟ್ಲು. ಗಂಡ ಹೆಂಡ್ರು ಇಬ್ರು ಜೊತೆಯಾಗಿ ನಿಂತ್ಕೊಂಡ್ ಪ್ರಚಾರ ಮಾಡಿದ್ಮೇಲಂತೂ ಜನಗಳ ಮನ್ಸಲ್ಲಿ ಇದು ಸಣ್ಣ ಪುಟ್ಟ ಅನುಮಾನನು ದೂರ ಆಗೋಯ್ತು. ನೋಡ್ತಾ ಇರು, ನಿನ್ ಮಗ ಗೆದ್ದೆ ಗೆಲ್ತಾನೆ, ಅವನ್ ಸೊಸೆ ಗೆಲ್ಸ್ಕಂತಾಳೆ. ಅಯ್ಯೋ, ನಾನ್ ಬೇರೆ ಮನೆ ಮುಂದೆ ಅಕ್ಕಿ ಒಣಗಾಕಿದೀನಿ. ಆ ಕೋಳಿಗಳು ಎಲ್ಬಿಟ್ಟವು, ಬತ್ತೀನಿ. ಆಯ್ತವ. ಲೇ ಇವಳೆ, ಹೇಳಿ. ನಾನ್ ಹೇಳಿದ್ರ ಬಗ್ಗೆ ಏನ್ ತೀರ್ಮಾನ ಮಾಡ್ದೆ ನಂದಿನಿ? ನೀವೇನ್ ಆಟ ಆಡ್ತಿದ್ದೀರಾ ಸುಭಾಷ್? ನೋಡ್ ನಂದಿನಿ, ನೀನ್ ಬರ್ಲಿಲ್ಲ ಅಂದ್ರೆ ನನ್ ತೀರ್ಮಾನ ಏನು ಅಂತ ನಿಂಗೆ ಬಂದಿದ್ದೀನಿ. ಅಂತದ್ರಲ್ಲಿ ಮತ್ತೆ ಪ್ರಶ್ನೆ ಮಾಡ್ತಾ ಇದ್ಯಾ? ಯಾಕೆ ಈ ತರ ಹಠ ಮಾಡ್ತಾ ಇದ್ದೀರಾ? ಸರಿ ಬಿಡು ನಂದಿನಿ, ನಿನ್ ಹಠನೇ ಹೆಚ್ಚು ಅಂದ್ಮ್ಯಾಕೆ ನನ್ ತೀರ್ಮಾನನೂ ಸರಿನೇಯ. ಇನ್ ಸ್ವಲ್ಪ ಹೊತ್ತಿಗೆ ನಾನ್ ಸತ್ತೆ ಅನ್ನೋ ಸುದ್ದಿ ಬರ್ತದೆ, ಕಾಯ್ತಾ ಇರು. ಸುಭಾಷ್ ಪ್ಲೀಸ್. ನಂದಿನಿ, ನಾನೇನಾದ್ರೆ ನಿನ್ಗೇನು ಬಿಡು. ಬೇಕಾದ್ರೆ ಹೇಳು, ನಿನ್ ಮುಂದೆನೆ ವಿಡಿಯೋ ಕಾಲ್ ಮಾಡಿ ಪ್ರಾಣ ಕಳ್ಕೊತೀನಿ. ನಾನ್ ಈಟ್ ಹೇಳಿದ್ರು ನಿನ್ ನಿರ್ಧಾರ ಬದಲಾಗ್ಲಿಲ್ಲ ಅಂದ್ರೆ ನಾನ್ ಸಾಯ್ಲೇಬೇಕು. ಸಾಯ್ತೀನಿ. ಗುಡ್ ಬಾಯ್. ಸುಭಾಷ್, 1 ನಿಮಿಷ. ಇವಾಗೇನು? ನಾನ್ ಬರ್ಬೇಕು ತಾನೆ? ಎಲ್ಲಿಗ್ ಬರ್ಬೇಕು ಹೇಳಿ? ನಂದಿನಿ, ದಿಟ್ಟವಾಗ್ಲೂ ಬರೋದಕ್ಕೆ ಒಪ್ಕೊಂಡಿದ್ಯಾ ತಾನೆ? ಹೌದು, ನಿಮ್ಗೋಸ್ಕರ ಒಪ್ಕೊಂಡಿದ್ದೀನಿ. ಎಲ್ಲಿಗ್ ಬರ್ಬೇಕು ಹೇಳಿ? ಅಲ್ಲ, ನೀನ್ ಒಪ್ಪಿ ಬರ್ತಾ ಇದೀಯ ತಾನೆ? ನಂದಿನಿ,
ನೀನಂದ್ರೆ ನಂಗ್ ಪ್ರಾಣ. ಒಪ್ಕೊಂಡಿರೋದಕ್ಕೆ ಬರ್ತಿರೋದು ಸುಭಾಷ್. ಇವಾಗ ಎಲ್ಲಿಗ್ ಬರ್ಬೇಕು? ದೊಡ್ಡಿಯಿಂದ ಹನುಮಂತ ನಗರಕ್ಕೆ ಹೋಗೋ ದಾರಿಲಿ ಒಂದ್ ಲಾಡ್ಜ್ ಐತೆ ನೋಡು, ಅಲ್ಲಿಗೆ ಬಂದ್ಬಿಡು. ಸರಿ, ನಾನ್ ನಿಮ್ಗೆ ಅಲ್ಲೇ ಸಿಗ್ತೀನಿ. ಸರಿ, ಹಂಗೆ ಬತ್ತಾ ನಿನ್ ID ಕಾರ್ಡ್ ತಗ ಬಂದ್ಬಿಡು. ಸರಿ. ಯೋಳಿ ಅಜ್ಜಿ. ಹೊಟ್ಟೆಗ್ ತಿಂದ್ಯಾ? ಹಾ ಅಜ್ಜಿ, ಈಗ ತಾನೇ ತಿಂದೆ. ಟಾಂಕು ಕಣೆ. ಟಾಂಕುನಾ? ಹಂಗಂದ್ರೆ ಯೋನಜ್ಜಿ? ನಾನೇನಾರ ನಿಂಗೆ ಸಹಾಯ ಮಾಡ್ದಾಗ ಹೊಗಳ್ದಾಗ ನೀ ನಂಗೆ ಹೇಳ್ತೀಯಲ್ಲ ಅದು. ಓ ಅಜ್ಜಿ, ಅದು ಟಾಂಕು ಅಲ್ಲ, ಥ್ಯಾಂಕ್ ಯು. ಅದೇ ಕನಂತೆ ಮಡಕ್ಕ. ಅಜ್ಜಿ, ಅದ್ನ ನನಗೆ ಯಾಕೆ ಹೇಳ್ತಿದ್ದೀರಾ? ನೀ ನನ್ ಮಗನ್ ಪರವಾಗಿ ನಿಂತು ಅವನ್ ಮೇಲ್ ಬಂದ ಆರೋಪನ ಸುಳ್ಳು ಅಂತ ಜನಕ್ಕೆ ಅರ್ಥ ಮಾಡ್ಸಿದೆ ನೋಡು, ಅದಕ್ಕೆ. ಅವ್ರ ಸೊಸೆ ಆಗಿ ಅದ್ ನನ್ ಜವಾಬ್ದಾರಿ ಅಲ್ವೇ ಅಜ್ಜಿ? ನಾನು ನನ್ ಕರ್ತವ್ಯ ಮಾಡಿದೀನಿ, ಆಟೆಯ. ನೀವ್ಯಾಕೆ ಅದಕ್ ಥ್ಯಾಂಕ್ಸ್ ಹೇಳ್ತಿದ್ದೀರಾ? ಈ ಮನೆ ಬಗ್ಗೆ ಆಗ್ಲಿ, ಈ ಮನೆಯವ್ರ ಬಗ್ಗೆ ಆಗ್ಲಿ ಕೆಟ್ಟ ಹೆಸರು ಬಂದ್ರೆ ಅವ್ರ ಸೊಸೆ ಆಗಿ ಅದ್ನ ನೋಡ್ಕೊಂಡು ನಾನ್ ಹೆಂಗಜ್ಜಿ ಸುಮ್ಕೆ ಇರ್ಲಿ? ಯಾವತ್ತಿದ್ರು ಈ ಅಟ್ಟಿ ಹೆಸರು ಹಾಳಾಗೋದಕ್ಕೆ ನಾನು ಅವಕಾಶ ಮಾಡ್ಕೊಡಕ್ಕಿಲ್ಲ ಅಜ್ಜಿ.